ವಿಶೇಷ ವರದಿ ಬೆಂಗಳೂರಿನ ರಸ್ತೆಯಲ್ಲಿ ಲ್ಯಾಂಬೋರ್ಘಿನಿ ಅಟ್ಟಹಾಸ. ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ಬೆಂಗಳೂರು ನಗರದ ಹೃದಯ ಭಾಗದಲ್ಲೇ ನಡೆದ ಲ್ಯಾಂಬೋರ್ಘಿನಿ ಸ್ಟಂಟ್ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದ ಬಳಿ ಬೆಳಗಿನ ಜಾವ ನಡೆದ ಆ ಅಪಾಯಕಾರಿ ಡ್ರಿಫ್ಟಿಂಗ್ ಸಾಹಸ ಈಗ ಕೇವಲ ಸುದ್ದಿಯಲ್ಲ, ಅಧಿಕಾರ ಮತ್ತು ಕಾನೂನಿನ ನಡುವಿನ ಸಮರಕ್ಕೆ ಸಾಕ್ಷಿಯಾಗಿದೆ. ಬೆಳಗಿನ ಜಾವ 2ರಿಂದ 3 ಗಂಟೆಯ ನಡುವೆ ಸಾರ್ವಜನಿಕ ರಸ್ತೆಯನ್ನೇ ರೇಸ್ ಟ್ರ್ಯಾಕ್ ಮಾಡಿಕೊಂಡಿದ್ದ ಆ ಲ್ಯಾಂಬೋರ್ಘಿನಿ ಕಾರಿನ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದರು. ಇದರ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಆಘಾತಕಾರಿ ಮಾಹಿತಿ. ಈ ದುಬಾರಿ ಕಾರು ಭೂಗತ ಲೋಕದ ದಿವಂಗತ ನಾಯಕ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ನಿವಾಸಕ್ಕೆ ಸೇರಿದ್ದು ಎಂದು ಪತ್ತೆಯಾಗಿದೆ. ಪೊಲೀಸರ ಆಕ್ಷನ್ ಹಾಗೂ ಸೆಕ್ಷನ್ಗಳ ಅಬ್ಬರ. ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಸದಾಶಿವನಗರದ ಆರ್ಎಂವಿ ಎಕ್ಸ್ಟೆನ್ಷನ್ನಲ್ಲಿರುವ ಮನೆಗೆ ತೆರಳಿ ವಾಹನವನ್ನೇನೋ ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಈ ಕೆಳಗಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಸೆಕ್ಷನ್ 281 ಸಾರ್ವಜನಿಕ ಹಾದಿಯಲ್ಲಿ ನಿರ್ಲಕ್ಷ್ಯದ ಚಾಲನೆ, ಮೋಟಾರು ವಾಹನ ಕಾಯ್ದೆ ಸೆಕ್ಷನ್ 184 ಮತ್ತು 189 ಅಪಾಯಕಾರಿ ಚಾಲನೆ ಮತ್ತು ರೇಸಿಂಗ್ ಮೇಲಿನ ನಿಷೇಧದ ಉಲ್ಲಂಘನೆ. ಮುಂದುವರಿದ ಗೂಢತೆ, ಸ್ಟೀರಿಂಗ್ ಹಿಡಿದಿದ್ದ ಆ ಕೈ ಯಾರದ್ದು? ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ಕಾರಿನೊಳಗೆ ಇಬ್ಬರು ಇರುವುದು ಖಚಿತವಾಗಿದೆ. ಆದರೆ ಆ ಸೀಟಿನಲ್ಲಿ ಕುಳಿತು ಸ್ಟಂಟ್ ಮಾಡಿದ್ದು ಯಾರು? ರಿಕ್ಕಿ ರೈ ಅವರಿಗೆ ಈಗಾಗಲೇ 2 ನೋಟಿಸ್ ನೀಡಲಾಗಿದ್ದರೂ ಅವರು ವಿಚಾರಣೆಗೆ ಹಾಜರಾಗದೆ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದು ಕೇವಲ ಒಂದು ಸ್ಟಂಟ್ ಅಲ್ಲ, ಸಾರ್ವಜನಿಕ ಜೀವದ ಜೊತೆಗಿನ ಚೆಲ್ಲಾಟ. ದುಡ್ಡಿದೆ ಎಂಬ ಕಾರಣಕ್ಕೆ ಕಾನೂನನ್ನು ಕೈಗೆತ್ತಿಕೊಳ್ಳುವ ಇಂತಹ ಪ್ರವೃತ್ತಿಗೆ ಕಡಿವಾಣ ಬೀಳಬೇಕಿದೆ. ಮುಖವಾಡ ಮೀಡಿಯಾದ ನೇರ ಪ್ರಶ್ನೆ: ಸಾರ್ವಜನಿಕ ರಸ್ತೆಯಲ್ಲಿ ಇಂತಹ ಅಟ್ಟಹಾಸ ಮೆರೆಯುವ ರೌಡಿ ಮಕ್ಕಳ ಬೆನ್ನುಮೂಳೆ ಮುರಿಯುವ ಧೈರ್ಯ ನಮ್ಮ ಸರ್ಕಾರಕ್ಕೆ ಇದೆಯಾ? ಅಥವಾ ಪ್ರಭಾವಿ ವ್ಯಕ್ತಿಗಳ ನೆರಳಿನಲ್ಲಿ ಈ ಪ್ರಕರಣವು ಧೂಳು ಹಿಡಿಯುತ್ತಾ? ಪೊಲೀಸ್ ಇಲಾಖೆ ಕೇವಲ ನೋಟಿಸ್ ನೀಡುವುದಕ್ಕೆ ಸೀಮಿತವಾಗುತ್ತಾ ಅಥವಾ ಕಠಿಣ ಶಿಕ್ಷೆ ಕೊಡಿಸುತ್ತಾ? ಕಾದು ನೋಡಬೇಕಿದೆ. ಇಂತಹ ದುಷ್ಟರ ರಾಜಕೀಯ ಪುಡಾರಿಗಳ ಮತ್ತು ಸಮಾಜದ ಸ್ವಾಸ್ಥ್ಯ ಕೆಡಿಸುವವರ ಮುಖವಾಡ ಕಳಚಲು ನಮ್ಮನ್ನು ಬೆಂಬಲಿಸಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಮುಖವಾಡ ಮೀಡಿಯಾ, ಸತ್ಯದ ದನಿ. ಮುಂದಿನ ನಡೆ: ಈ ಪ್ರಕರಣದಲ್ಲಿ ಚಾಲಕನ ಬಂಧನವಾಗಿದೆಯೇ ಅಥವಾ ರಿಕ್ಕಿ ರೈ ವಿಚಾರಣೆಗೆ ಹಾಜರಾಗಿದ್ದಾರೆಯೇ ಎಂಬ ಬಗ್ಗೆ ಇತ್ತೀಚಿನ ಅಪ್ಡೇಟ್ ಬೇಕಿದ್ದಲ್ಲಿ ತಿಳಿಸಿ.